ಬಿಡಿಸೋ ಎಲ್ಲ ಹಂಗೆ ಬಿಡಿಸೋ ಹಂಗೆ ಬಸಾಲ್ಟ್ ಫೈಬರ್ ಸ್ಪ್ರೆಡ್ ಮಾಡಿ ನೀಟಾಗಿ ಆಯಿತಾ ಸ್ಪ್ರೆಡ್ ಆಯಿತಾ ಫುಲ್ಲು ಸೂರ್ಯಕಾಂತಿ ಬೀಜನ ಆಲ್ರೆಡಿ ತೆಗಿತಾರಲ್ಲ ಅಂತ ತೆಗೀರ ನಿನಗೆ ಗೊತ್ತಾಯ್ತಾ ಅವ್ರಿಗೆ ಗೊತ್ತಿರ್ಬೇಕಲ್ಲ ಸೂರ್ಯಕಾಂತಿ ಬೀಜ ಅಲ್ಡದು ನಿನಗೆ ಗೊತ್ತಾಯ್ತಾ ಅವ್ರಿಗೆ ಗೊತ್ತಿರ್ಬೇಕಲ್ಲ ನೀನು ಹೇಳ್ಕೊಡ್ಬೇಕು ಆಯಿತಾ ನೀಟಾಗಿ ಬಿಡಿಸಿ ಏನಂದರೆ ರೆಸಿನ್ ಫ್ಲೋ ಆಗಲ್ಲ ಹಾಂ ಕಲ್ಸೋದಕ್ಕೆ ಒಂದು ಸಣ್ಣ ಇರ್ತಲ್ಲ there is no proven scientific method of manufacturing polymer metal composites. ಆಯಿತಾ ಇಫ್ ಯು ಸಿ ಸೆಮ್ಮು ನೀವು ಮೈಕ್ರೋಸ್ಟ್ರಕ್ಚರ್ ನೋಡಿದರೆ ನೀವು ಕರೆಕ್ಟಾಗಿ ನೀವು ಫೈಬರ್ಸ್ ಹೆಂಗಾಗಿರಬೇಕು ಸ್ಟ್ರೈಟ್ ಅಂತೇಳಿ ಸ್ಟ್ರೈಟೇ ಇರಬೇಕು. ಇಫ್ ಯು ಸಿ ಇಟ್ ವಿಲ್ ನಾಟ್ ಬಿ ಸ್ಟ್ರೈಟ್. ಸೆಮ್ ನೋಡಿಬಿಟ್ರೆ ಹಿಂಗೆ ಇರುತ್ತೆ ಕೂದಲು ಅಡ್ಕೊಂಡಂಗೆ ಇರ್ತದೆ. ದಟ್ ಈಸ್ ನಾಟ್ ಸೈಂಟಿಫಿಕ್. ಯು ಸೇ ಇಟ್ ಈಸ್ ಸ್ಟ್ರೈಟ್ ಆ್ಯಂಡ್ ಇಟ್ ಈಸ್ ನಾಟ್ ಸ್ಟ್ರೈಟ್. ಬಟ್ ಹೆಂಗೋ ನಡೀತಾ ಇದೆ. ಅದರಲ್ಲೂ ಮೋರ್ ದೆನ್ 85% PMC ಬೇಸ್ಡ್ ಪ್ರಾಡಕ್ಟ್ಸ್ ಏರ್ಕ್ರಾಫ್ಟಲ್ಲಿ ಯೂಸ್ ಮಾಡಿ ಆಯಿತಾ. ಏನಾದರೂ ಒಂದು ಫೇತ್ ಇಷ್ಟೊಂದು ಕನ್ವೆನ್ಷನಲ್ ಇರುತ್ತೆ. ಬಟ್ ಈಸ್ ನಾಟ್ 100% ಸೈನ್ಸ್. ಬಟ್ ಮಾಡ್ತಾಯಿದ್ದೀವಿ. ಏನಂತ ಹೇಳಿ ಹಾಕ್ಲಿ ಮ್ಯಾಕ್ರೋ ಹಾಕ್ಲಿ ಮ್ಯಾಕ್ರೋ ಹಂಗೆಲ್ಲ ಬಿಡ ಏನಿದು ಸರ್ ಹೇಳಿ ಹಾಕಲ್ಲ ನಾವು ಮಾಡ್ತೀವಿ. ಬಸಲ್ಟ್ ಅವರು B40 ಡ್ರಾಪ್ ಹಾಕ್ಸಿದ್ರು. ಗಾಫೆಟ್ ಇದೆಯಾ? ಹಾಂ ಸರ್. ಈ ಪೌಡ್ರೆಲ್ಲ ಒಂದರ ಮಿಕ್ಸ್ ಮಾಡ್ಕೊಟ್ರಿ. ಹಾಂ ಸರ್. ಇನ್ನೊಂದು ತಗೊಳ್ರಿ. ಇದು ವರ್ಷಲ್ಲ ಸ್ವಲ್ಪ ಸ್ವಲ್ಪ ಅದೇ ಅದ್ರಾಗ ಹೋದಾಗ ಸ್ಪ್ರೆಡ್ ಆಗೋದು ಕಷ್ಟ ಆಯಿತಾ ಸರ್. ವೇಸ್ಟ್ ಕ್ಲೀನ್ ಮಾಡ್ಕೊಂಬ ಇದು ಸುಮ್ಮನೆ ಮಿಕ್ಸ್ ಮಾಡಿ ಎಲ್ಲ ಮಿಕ್ಸ್ ಮಾಡಿ. ಯಾವ ಪೌಡ್ರ್ ಇದು? ಎಮೋ ಎಷ್ಟು? ಎಮೋ ಆ ಕಡೆ ಇದಾಕ ಕಲರ್ ಚೇಂಜ್ ಗೊತ್ತಾಗುತ್ತೆ. ಫೋಟೋ ಹುಡ್ಕೋ. ಗ್ರಾಫೈಟ್ 30.5 ಗ್ರಾಮ್. ಫೋಟೋ ಬಿಲ್ ಇಲ್ಲ ಆ ಕಡೆ B40 ಇದೇನಿದು? ಅಲ್ಯೂಮಿನಿಯಂ ಆಕ್ಸೈಡ್. ಅಲ್ಯೂಮಿನಿಯಂ ಆಕ್ಸೈಡ್ ಎಷ್ಟು ಗ್ರಾಮು? 109 ಗ್ರಾಮ್ಸ್. ಅಲ್ಯೂಮಿನಿಯಂ ಆಕ್ಸೈಡ್ 109 ಗ್ರಾಮ್ಸ್. B4C ಶೈನಿಂಗ್ 102 ಗ್ರಾಮ್ಸ್. 102 ಗ್ರಾಮ್ಸ್. ಇದೇನಿದು? ಕ್ಯಾಶು ಡಸ್ಟ್. ಕ್ಯಾಶು ಫ್ರಿಕ್ಷನ್ ಅಷ್ಟು ಬರೋದು ಸರ್. ಕ್ಯಾಶ್ ಫ್ರಿಕ್ಷನ್ ಡಸ್ಟ್ ಸ್ವಲ್ಪ ಹಾಕಿದ್ದು ಸಸ್ಟೈನಬಲ್ ಅಂತಾರೆ. ಇಷ್ಟು ಹಾಕಿ ಸಸ್ಟೈನಬಲ್ ಆಗಲ್ಲ. ಇದು ಎಷ್ಟು ಗ್ರಾಮು? 13 ಗ್ರಾಮ್. ಆಯಿತಾ ಮಿಕ್ಸ್ ಮಾಡಬೇಕು. ಇವಾಗೆಲ್ಲ ಮಿಕ್ಸ್ ಮಾಡಿ ಎಲ್ಲ ಮಿಕ್ಸ್ ಮಾಡಬೇಕು. ನೀಟಾಗಿ ಮಿಕ್ಸ್ ಮಾಡಬೇಕು. ಬೈ ಜೋಸ್ತಿ ಮಾಡಬೇಡ. ಡಸ್ಟ್ ಮೇಲೆ ಬಂದರೆ ಅಲ್ಲಿ ಮಾಸ್ಕ್ ಹಾಕಿಲ್ಲ ನನಗೆಲ್ಲ ಎಫೆಕ್ಟ್ ಆಗ್ತದೆ. ಕ್ಯಾಮ್ರಾ ನಾನು ಯೂಟ್ಯೂಬ್ಗೆ ಹಾಕ್ತೀನಿ. ಎಲ್ಲ ಡೀಟೇಲ್ಸ್ ಇದೆ. ಓಕೆ ಕ್ಲಾಸ್ 93 ಯೂಸ್ ಅಂಡ್ ಕ್ಲಾಸ್. ಯಾಕಂದ್ರೆ ಗೊತ್ತೇ ರೆಸಿನ್ ಮಿಕ್ಸ್ ಮಾಡಿ ಎಲ್ಲಿಂದ ತದ್ದೆ? ರೆಸಿನ್ ಏನು ಮಾಡಿ ಎದುರು ಮಾಡ್ತೀವಿ. ಎಲ್ಲಿಂದ ತದ್ದೆ? ಅಲ್ಲಿ ಕ್ಯಾಂಟೀನ್ ಓಪನ್ ಇದೆ. ಓಕೆ ಬೇಗ. .5 ಮಾಡಬೇಕು. ಇಲ್ಲಿಂದ ಬರುತ್ತೆ. ನೀನು 1 XL ಮಾಡ್ತಿದ್ದೆ ಅವಾಗಿಂದ. ಕರೆಕ್ಟ್ ಇದೆ. ಕಿರಣ್ ಅದರಲ್ಲೇ ರಿಸಿನ್ ಹಾಕಿ ಮಾಡಿದ್ದು ಹಾಕಿದರೆ ಒಳ್ಳೇದಿತ್ತಲ್ಲ. ಇದಕ್ಕೆ ರಿಸಿನ್ ಹಾಕಿ ನಂತರ ಇದು ಮಿಕ್ಸ್ ಮಾಡಿದ್ರೆ ಒಳ್ಳೇದಿರ್ತದೆ. ಪಕೋಡ ಈರುಳ್ಳಿ ಪಕೋಡ ಇದ್ರಾಗ ಹಾಕಿದ್ದು ನೀರಾಗ ಹಾಕ್ಬಿಡೋದು. ಸಿಟ್ಟಿ ಹೆಂಗಿದ್ರು ನೀರು ಹಾಕ್ತಾರೆ ಹಾಕ್ಬಿಡೋದು. ಇದು ಪ್ಲೇಟ್ ಹೈ ಟೆಂಪ್ರೇಚರ್ ನಾನ್ ಕೋಟಿಂಗ್ ರೆಸಿನ್ ಹಾಕ್ತಿದ್ದೆ. ಏನೊಂದು ಯೂಟ್ಯೂಬ್ ಚಾನಲ್ಗೆ ಹಾಕ್ತೀನಿಲ್ಲ ನಾನು. ನ್ಯೂಸ್ ಇಲ್ಲ. ಲಾಸ್ಟ್ ಸೆಮಿಂಗ್ ಮಾಡಿದ್ದು ಅಂತ ಹೇಳ್ತಾರೆ.
ಯೂಸ್ಲೆಸ್. ಸಾಕು ಅದು ಹಾಕಿ ನೋಡ್ತೀವಿ. ಓಕೆ ಹಾಗಾದರೆ ಸ್ಟ್ರೈಟ್ ಸೇರೋಲ್ಲ. ಹಾಂ ಫಸ್ಟ್ ಇದು ಹಾಕಿದರೆ ಕರೆಕ್ಟಾಗಿ ಮಿಕ್ಸ್ ಆಗೋಲ್ಲ. ಅದಕ್ಕೆ ನೋಡೋಣ ಅಂತ ನಾವೇನು ಮಾಡಿ ನಾನೇನು ಅನ್ಕೊಂಡ್ರೆ ಅದೇ ಸರ್ ಆದಿದಂಟಲ್ಲ ನಿಮಗೆ ಕೂರ್ಲಿ ಅಂತ ಬರ್ಲಿ ತಗೋ. ಬಂದಮೇಲೆ ಅದರೊಳಗೆ ಇಡ್ಬೇಕು, ಟ್ರೇಯಲ್ಲಿ ಮಿಕ್ಸ್ ಮಾಡಿಕೊಂಡು ಟ್ರೇನಲ್ಲಿ ನೀಟಾಗಿ ಇರಿಸ್ಬೇಕು. ಫೋನ್ ಮಾಡೋ ಬೇಗ ಬಂತ. ನೀನು ಬರೋರ್ಗು ಸರ್ ಮಿಕ್ಸ್ ಮಾಡಲ್ಲ ಅಂತಿದ್ದಾರೆ ಅದನ್ನ. ಮಿಕ್ಸ್ ಮಾಡಲ್ಲ ಯೂಸ್ ಇಲ್ಲ ಸೈಡ್ ಅಲ್ಲ ಅದರ ಮಾಡ್ತೀವಿ, ಅದನ್ನು ಇದಕ್ಕೆ ಹಾಕ್ತೀವಿ. ಹಾಂ ಸರ್ ಇಲ್ಲ ಮಾಸ್ಕ್ ಹಾಕಿದ್ರೆ ನೀಟಾಗಿ ಮಿಕ್ಸ್ ಮಾಡಿ ಎಲ್ಲ ಬೇಕಾದ್ರೂ ಹಾಕ್ಬೇಕು, ಎಲ್ಲ ಅದಕ್ಕೆ ನಾವು ಈಗ ಏನು ಮಾಡಬೇಕಪ್ಪ, ಅಲ್ಯೂಮಿನಿಯಂ ಬರ್ತಲ್ಲ ಆ ಥರ ಅದರಲ್ಲಿ ಮಿಕ್ಸ್ ಮಾಡೋದು. ಅದು ಅರ್ಥ ಅದಕ್ಕೆ ಹತ್ಕೊಂಡಿತ್ತು. ಇದು ಫಸ್ಟ್ ಟೈಮ್ ತಾನು, ನೆಕ್ಸ್ಟ್ ಟೈಮ್ ಹಂಗೆ ಮಾಡ್ರಿ. ಹೋಗ್ಸಲ ಮಾಡಿದ್ದು ಅವ್ರದ್ದು ಹೋಗಿದ್ದು ಲಾಸ್ಟ್ ನಾವು ಮಾಸ್ಕ್ ಹಾಕೊಂಡು ಓಡಾಡೋದು. ಬಿಡಿಸ್ಲಿ ಫೈಬರೆಲ್ಲ ಬಿಡಿಸಿ ಕರೆಕ್ಟಾಗಿ ಹಾಕೊಂಡ್ಬಿಡ್ತದೆ. ಆಯ್ತು 2x ಜೂಮ್ ಅಂತ ಐತಿ, ಅದು ಜೂಮ್ ಮಾಡ್ರೆ ಅಲ್ಲಿಗೆ ಬರ್ತೀನಿ ನೀನು. ಜೂಮ್ ಮಾಡ್ರೆ ನೀನು ಎಲ್ಲಿಗೆ ಬರ್ತೀನಿ? ಜೂಮ್ ಅಲ್ಲ 0.5 ಆಯ್ತು ಸರ್. 0.5 ಆಪ್ಷನ್ ಆಯ್ತು ನೋಡಿ. ನಿಮ್ಮ ಮುಖ ತೋರಿಸಲ್ಲ, ಆಗಲ್ಲ ಇದನ್ನು ತೋರಿಸ್ತಾರೆ. ನಮ್ಮ ಮುಖನೇ ಮಾಸ್ಕ್ ಹಾಕೊಂಡಿದ್ದು ಮಕ್ಕಳೇ ಹಾಕೋದು. ಹಾಂ ವೈ ಬ್ಲಾಗ್ ಒಳ್ಳೆ ಸ್ವಂತ ಐತಲ್ಲ ನೀಟಾಗಿ ಮಿಕ್ಸ್ ಮಾಡ್ರಲ್ಲ ಇದು. ಅವ್ರು ಮೆನ್ಷನ್ ಮಾಡೋದೇ ಅಷ್ಟೇ ಅಲ್ಲಿ. ಎರಡು ಕೈಯಿಂದ ಮಿಕ್ಸ್ ಮಾಡಬೇಕು. ಇನ್ನೊಂದು ಸಂಕೇತ್ ಕಿರಣ್ ಹೇಳಿ ಎರಡು ಸೈಡ್ ಹೋಗ ಇನ್ನೇ ಬರ್ಬೇಕು, ಅಷ್ಟೇ ಎರಡೇ ಬರ್ಬೇಕು. ಆ ಕಡೆ ಹೋಗ್ತಿದ್ದೆ. ಒಳ್ಳೆ ಜೀವ. ಅಲ್ಲಿ ಫಸ್ಟ್ ಮಿಕ್ಸ್ ಆಮೇಲೆ ಬರೋಣ. ಏನು ಮಾಡ್ತೀನಿ? ತೆಗಿ इधर देखो संकेत, किरण संकेत है इधर देखो. Next they will use this resin. ಅಷ್ಟೇ ಸರ್. ಅಲ್ಲ ಈಗ ರೆಸಿನ್ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಫುಲ್ ಎಲ್ಲ ಹಿಂಗೆ ಹರಡ್ಕೊಂಡು ಕ್ಲೀನಾಗಿ ಹಿಂಗೆ ರೋಲ್ ಮಾಡು. ರೋಲ್ ಹಾಕ್ಬಿಟ್ಟಿನಲ್ಲ
ಮಾಡಿರಿ ಫಸ್ಟ್ ಜೀರೋ ಮಾಡ್ಕೊಂಡು ರೆಸಿನ್ ಎಷ್ಟು ಗ್ರಾಮ್? 60 ಗ್ರಾಮ್. ರೆಸಿನ್ 60 ಗ್ರಾಮ್. ಸರ್ ಮಾಡಿ ಹಿಡಿದಿರಿ ಮತ್ತು ಅಂತ ಇದಕ್ಕೆ ಈ ರೆಸಿನ್ ವೈನ್ ರೆಡ್ ವೈನ್ ವೈನ್ ಚವಿ ಇಟ್ಟಿಗೆ ಹೋಗ್ಬಿಡ್ತಲೆ. ಡೆನ್ಸಿಟಿ ಜಾಸ್ತಿ है क्वांटिटी कम है लग रहा है इसका 28. मिक्सी नहीं हो रही ಹ್ಞೂ ಲೇ ಎಷ್ಟು ಕೊಟ್ಟೆ ಅಷ್ಟು ಮಿಕ್ಸ್ ಆಗುತ್ತೆ ಇಷ್ಟಕ್ಕೆ. ಆಗುತ್ತಾ? ಅದು ಗಮ್ಮದು ಗಮ್ಮ ಎಷ್ಟಾಗ್ತೀವಿ ಆಗಲೇ ಸ್ವಲ್ಪ ಹಾಕತ್ತೆ. ಎಷ್ಟು ಗ್ರಾಮ್ ಆಗ್ತಿತ್ತು ಸರ್? 59 ಇನ್ನೊಂದು 9 ಹಾಕು. 69 ಹಾಂ 59 59 ग्राम. 59 स्मेल भी अच्छा है. अभी जल्दी रहो वो गए हो जाएगा. ये नहीं हो जाएगा, किसने बोला? ಕ್ಯಾಪ್ ನೀಟ್ ಹಾಕ್ಲೆ ಹೋಗುತ್ತೆ ಸಾಕು ಇದ್ರೆ ಸಾಕು. ನೋಡ್ರಿ ಇವಾಗ ಇದನ್ನ ಮಿಕ್ಸ್ ಮಾಡ್ತೀರಿ. ಕಿರಣ್ ನೀನು ಮಾಡಲ? ಕಿರಣ್ ಏನು ಪ್ರೊಸೀಜರ್ ಇಲ್ಲ ತಗೋ, ಹೆಂಗೆ ಮಾಡ್ರಿ ನೀವು ಮಾಡಿದೆ ಪ್ರೊಸೀಜರ್. ಫುಲ್ ಹಾಕು. ಮಿಕ್ಸ್ ಮಾಡಿ मिक्स करने के ऊपर रहेगा जो सर करने के लिए तो सॉलिड है इसको इधर वाले हाथ हाकला. पक्का इंडियन ये पिछली की तरह ना, पिछले बार जैसे वैसा ही हो जाएगा. कितने साल में ನೋಡಿ ಬೆಣ್ಣೆ ಹಾಕೋದು. इसको सर सीधी से अरे सेमी लिक्विड चाहे तो इसको डालो और भी. ಸ್ವಲ್ಪ ಕೈಗಳು ಹಾಕಿ. ಅಷ್ಟೇ ये नहीं होगा वो पहले से ಇರಲಿ ಹೇಳು. ಕರೆಕ್ಟ್ ಆಯ್ತಲ್ಲ ಅದು. ನಿನ್ನ ಹತ್ರ ಚಲ್ತೈತೆ ನೋಡ್ಲೆ. लिक्विड डाला, घट हुआ वहाँ पे, जहाँ जहाँ पे लिक्विड पड़ा. नहीं लेकिन ये थोड़ा अच्छा लग रहा है अभी, मतलब कोड़ो आगे ये यहाँ वाला वेस्ट करके बड़ा तो भले कानले ए ಹೋಗ್ತಾ ಇದೆ ನೋಡಕ್ಕೆ ಆಗಲ್ಲ. इतना होता है इसको देता है. अप्लाई करके ಏನು ಪ್ರಾಕ್ಟೀಸ್ करो क्या करना उस दिन साथ में क्या नहीं लगता समय ಮತ್ತೆ कैमरा मैन जाओ, मैं करता हूँ. मैं कैमरा लेता हूँ, तू कर. मैं तो ऑलरेडी ऐसे चल, आईफोन से कैमरा लेकर शूट करूँगा. नहीं कैमरा इंपॉर्टेंट नहीं होता है, वीडियो कैसे होता है. हाँ, तुम्हारा ही प्रोजेक्ट है, तुम अभी आया. इधर क्या कर रहे थे? तुमने क्या किया? हम ये सामान किसने लाया उधर से? ये हाँ, छोटा काम से भी कुछ बड़ा काम होने के लिए छोटा काम भी इम्पोर्टेंट होता है. चलो ठीक है, अच्छा किया, तू बड़ा अच्छा मिल गया. सर बोला तो नीचे पहले थोड़ा सा डालने के लिए, थोड़ा सा नीचे डालने के लिए रेजिन ಕರೆಕ್ಟ್ ಆಗುತ್ತೆ ಹಾಕಿ ಪೌಡರ್ डालने के लिए शायद रेजिन बोला था स्टार्टिंग. ಸ್ವಲ್ಪ ರೆಜಿನ್ ಹಾಕಂತಿದ್ರು, ಅದೇನಂತ ಗೊತ್ತಿಲ್ಲ. ಏನಿಲ್ಲಲೇ ಅವ್ನು ಕೇಳಿ ಹಾಕ್ಲೆ. ಹಾಕಲೇ ಬೇಗ ಬೇಗ ಕರೆಕ್ಟ್ ಆಯ್ತು ಹಾಕು. ಪ್ರೆಸ್ ಮಾಡಿದಾದ್ಮೇಲೆ ಅಷ್ಟಾಗುತ್ತೆ. करेक्ट कर रहा है ಹೊರಗೆ ಹಾಕ್ಬೇಡ ಸಾಕು. ತಡ್ಲೆ ಬಿಸಿ ಹಾಕೊಂಡು ತಡ್ಲೆ. ಹೊರಗೆ
ಪೌಡ್ರ್ कार्टून जैसा है, इसको क्या करोगे आप? क्या लेवल करेंगे? इतना तो बैठना ही पड़ेगा ना उसको। कैसे 3 mm आएगा? साइड ಅದಕ್ಕೆ ರೋಲರ್ ಇಲ್ಲ. ಪ್ರೆಸ್ ಮಾಡಬೇಕು. ಉಲ್ಟಾ ಹೇಳಿ ಒಳಗೆ ಬರಬೇಡ. ಎದ್ದೇಳತ್ತಲ್ಲ ಅದು ಬೇಡ, ಅದು ರೌಂಡ್ ಇಲ್ಲ, ಅದಕ್ಕೆ ಎದ್ದೇಳಕ್ಕೆ ಬಿಡ. ಕಡಿಮೆ ಆಯ್ತು. ಇನ್ನೊಂದು ಬೇಕಿತ್ತು. ಯಾವ್ದಾರು ಈಗ ವಾರ ಇಷ್ಟದಾಗ ಇಲ್ಲೇ ಇದ್ದಾರೆ. ಇಲ್ಲಿ ಕಮ್ಮಿ एक जगह सही बनना चाहिए, फिर जब इसको कम करेंगे ना इतना ही पीस अभी मस्त लग रहा है. ಹಂಗೆ ಮಾಡ್ಕಿರೋಣ ಕರೆಕ್ಟ್ ಐತಿ. ಯಾವ್ದು ಕೊಡ್ತಾರೆ संख्या को खाते अरे इससे नहीं हो रहा है, उसके थोड़ा ना हाथ से करो. एजी तो बड़ा एजी बताओ. ಅವ್ರಿಗೆ ನೀವು ಹೇಳ್ಕೊಡ್ರಿ, ಇನ್ನೊಂದು ಬ್ಯಾಚರ್ ಅಂತ ಕೇಳ್ಕೊಡ್ರಿ, ಸೆಟ್ ಮಾಡ್ಬೇಕು. 0 ಏರ್ ಅಂತ ಏರಿದೆಯಲ್ಲ, ಇದು ಸಾಕು ಬಿಡ್ರಲ್ಲ. सर को देखो. ಇನ್ನೂ ಸ್ವಲ್ಪ ಹಾಕ್ಬೋದು ಅಂತ ಮೇಲೆ ಹಾಕಿ ಹಿಂಗೆ ಅಂತ ಸರಿ ಸರಿ ಇಲ್ಲ ಸರ್. ಸರ್ ಹಾಕಿದೆ ಡಿಸೈನ್ ಹಾಕಿ ಮಿಕ್ಸ್ ಮಾಡಿ ಕಂಪೇರಿಟಿವ್ಲಿ ಚೆನ್ನಾಗೈತಲ್ಲ. ಅವತ್ತಿಗೆ ಚೆನ್ನಾಗಿ ಈಗ ಹಾಕಿದ್ರೆ ಮೇನ್ ಮಿಕ್ಸರ್ ಮಾಡಿದ್ರೆ ಲೋಡ್ ಹಾಕಿ ಹೇಳ್ತೀವಿ. ನೀಟಾಗಿ ಮುಚ್ಚಿರ ರೆಸಿನ ರೋಲ್ ಮಾಡಿದರೆ ನಾನು ಇಲ್ಲ ಸರ್ ಇದೆಯಲ್ಲ ಸಾಕು. ಅದು ಸರಿ ಬರೋದು ಅಲ್ಲ, ಶೀಟ್ ಇಟ್ಟು ಪ್ರೆಸ್ ಮಾಡಿ
ಹಾಂ ಸರ್ ಅದೇ ಒಂದು ಶೀಟ್ ಇರ್ತೀರ ಫೈಲ್ ಶೀಟ್ ಹೌದಾ? ಹೌದಾ ಸ್ಪ್ರೆಡ್ ಆಗುತ್ತೆ ಯಾಕಂದರೆ ಮಾಡಿದ್ರೆ ಫೈಬರ್ ಜಾಸ್ತಿ ಆಯ್ತಲ್ಲ ಇಲ್ಲ ಸರ್ ಫಸ್ಟ್ ಕೂಡ ಅಷ್ಟೇ ರೆಸಿನು ಹಾಂ ಸರ್ ರೆಸಿನ್ ಎಲ್ಲ ಕರೆಕ್ಟಾಗಿ ತಗೊಂಡಾಗ ಹಾಕ್ತಾರೆ ಹಾಂ ಸರ್ ಮುಚ್ಕೊಳ ಕೈಯಾಗ ನೀನು ಇಂಜಿನಿಯರ್ ಥರ ಕೆಲಸ ಮಾಡೋದು ಸರ್ ಇದು ಅದ್ರ ಮೇಲೆ ಇನ್ನೊಂದು ಹಾಕ್ತೀರಾ ಬೇಡ ಫಸ್ಟ್ ಒಂದು ಮಾಡಿ ನೋಡ್ಬಿಟ್ಟು ಹಾಕಿ ಬಿಡು. ಕೈ ಹುಷಾರಿಲ್ಲ ರಾಡ್ ತಗೊಳ್ಳಿ ಇರ್ತಲ್ಲ ವೆಂಟ್ ರಾಡ್ ಇತ್ತಲ್ಲ ತಗೊಳ್ಳಿ ಚಿಕ್ಕದು ಒಂದಳ ಆಡ್ಲಿ ತಡ್ರಿ ರಾಡ್ ಹಾಕೋಣ ಫೌಂಡ್ರಿದ್ದು ವೆಂಟ್ ರಾಡ್ ಇತ್ತಲ್ಲ ಅವಾಗ ಅದಲ್ಲೋ ಇಲ್ಲಿ ಇಲ್ಲೇ ಇದು ಬರೋ ಲಿಫ್ಟ್ ಇತ್ತಲ್ರಿ ಅಷ್ಟೇ ಹೌದಾ ತಗೊಂಡು ಹೋಗು ಅದೇಣ ಇಡ್ಲಿ ಬರೋದು ಇದು ಕರೆಕ್ಟಾಗಿ ಇಲ್ಲಿ ಬರೋದಿಲ್ಲ ಇದು ತಿರ್ಗಿಸಿ ಇದೆಯಾ ಇದೈತಲ್ಲ ಈ ಬಾಕ್ಸ್ ಇದ್ರ ಒಳಗಡೆ ಕುತ್ಕೋಬೇಕು ಹಂಗೆ ಸೆಟ್ ಮಾಡು ಹಾಂ ಕೇಳಿ ಹಿಂಗಿಡು ವೈರ್ ನೋಡು ಕರೆಕ್ಟ್ ಇದೆಯಾ ಸೆಂಟ್ರ್ ಖರ್ಚಾಗಲ್ಲ ಈಗ ಖರ್ಚಾಗ್ತಿದ್ದೆ ಬುಕ್ ಮಾಡಿದೆ ಬುಕ್ ಈಗ ಎಷ್ಟು ಟೆಂಪ್ರೇಚರ್ ಎಷ್ಟು 140 ಬುಕ್ ಎಲ್ಲ ಗೊತ್ತಿಲ್ಲ ನಿಮಗೆ ಕೊಟ್ಟನಲ್ಲ ಒಳಗೆ ಬಿಟ್ಟು ಬಂದೆ ತಗೊಂಡೋಗಿ ಹಂಗೆ ಅನ್ಸುತ್ತೆ ಇಲ್ಲ ಅಲ್ಲೇ ನಾನು ಅರೆ ಅವ್ನು ಚೆನ್ನಾಗಿದ್ದಾನೆ ಭಾಳ ಗೊತ್ತಾಯ್ತು ಇಲ್ಲ ಅಷ್ಟೇ ತಗೊಳಿದ್ದು 140 ಇರ್ಬೇಕಾ ಹಾಂ ಸರ್ ಎರಡು ಒಂದು ಕಡೆ ನಿನ್ನ ಮೊಬೈಲಲ್ಲಿ ಇದೆಯಲ್ಲ ಫೋಟೋ ಮೊಬೈಲಲ್ಲಿ ನೋಡಿ ಫೋಟೋ ಇದೆಯಿಲ್ಲ ತಗೋ.